ಬಾಲ್ಯದ ದಿನಗಳನ್ನು ನೆನೆಸ್ಕೊಳ್ಳೋಕ್ಕೆ ಯಾರಿಗಿಷ್ಟ ಆಗಲ್ಲ ಹೇಳಿ. ನಾನು ಇವತ್ತು ತುಂಬ ನೆನೆಸ್ಕೊಂಡೆ. ಬಾಲ್ಯದ ಗೆಳತಿಯರನ್ನೆಲ್ಲ ತುಂಬ ನೆನೆಸ್ಕೊಂಡೆ. ಯಾಕೆ ಅಂದರೆ ನಮ್ಮ ಮನೇಲಿ ಬೇರೆ ಯಾವ ಶ್ಲೋಕ ಅಥವಾ ಮಂತ್ರ ಪಠಣೆ ಆಗುತ್ತೋ ಇಲ್ವೋ, ದಿನ ಒಂದು ಮಂತ್ರ ಅಂತೂ ಓಡ್ತಾ ಇರುತ್ತೆ. ಏನು, ಸ್ಕ್ರೀನ್ ಟೈಮ್ ಜಾಸ್ತಿ ಬೇಡ, ಇಡೀ ಎದ್ದೋಗಿ ಬೇರೆ ಏನಾದ್ರು ಆಟ ಆಡಿ, ಈ ಮಂತ್ರಗಳ ದಿನ ಇರುತ್ತೆ ಮಕ್ಕಳಿಗೆ. ನನ್ನ ಮಗ ಅದಕ್ಕೆ ಕೇಳ್ದ, ನಮ್ಗೆ ಇಷ್ಟೊಂದೆಲ್ಲ ಹೇಳ್ತೀಯ ಹೋಗಿ ಆಟಾಡಿ ಅಂತ, ನೀನೇನೇನು ಆಟಾಡ್ತಿದ್ದೆ ಚಿಕ್ಕವಳಿದ್ದಾಗ ಅಂತ. ನಮಗೆ ಕೇಳಬೇಕಾ? ಫ್ಲ್ಯಾಶ್ ಬ್ಯಾಕ್ ಹೋದೆ ನಾನು. ಏನೇನು ಆಟ ಆಡ್ತಾ ಇದ್ವಿ ರೀ ಅಲ್ವಾ. ಕುಂಟೆಬಿಲ್ಲೆ ಇರಬಹುದು, ಚಿನ್ನಿದಾಂಡು ಇರಬಹುದು, ಕ್ರಿಕೆಟ್ಟು ಇರಬಹುದು, ಬುಗುರಿ ಎಷ್ಟು ಚೆನ್ನಾಗಿ ಬಿಡ್ತಾ ಇದ್ವಿ ನಾವು. ಕೈ ಮೇಲೆಲ್ಲ ಆಡಿಸ್ತಿದ್ವಿ ಬುಗುರಿನ. ಗಂಡು ಮಕ್ಕಳ ಆಟ, ಹೆಣ್ಮಕ್ಳ ಆಟ ಅಂತೆಲ್ಲ ಸಪ್ರೇಟಾಗೂ ಆಡ್ತಿದ್ವಿ, ಜೊತೆಲೂ ಆಡ್ತಿದ್ವಿ. ಎಲ್ಲ ಆಟಗಳನ್ನು ಆಡ್ತಾಯಿದ್ವಿ. ಐಸ್ ಪೈಸ್ ಅಂತೂ ದಿನಗಟ್ಟಲೆ ನಡೆಯೋದು. ನೆನ್ನೆ ಎಲ್ಲಿ ಬಿಟ್ಟಿದ್ವಿ ಅಲ್ಲಿ ಕಂಟಿನ್ಯೂ ಮಾಡ್ತಿದ್ವಿ. 2 ಬೀದಿ ಭರ್ತಿ ಬಚ್ಚಿಟ್ಕೊಳ್ತಾ ಇದ್ವಿ. ನಮ್ಮ ರೋಡಲ್ಲಿ ಸುಮಾರು ಒಂದು 10 ಮಕ್ಕಳಿದ್ರು ನನ್ನ ಊರಿಗೆ ಅವರು. ಅವ್ರ ಜೊತೆ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಬ್ಯಾಡ್ಮಿಂಟನ್ ಆಡ್ತಿದ್ವಿ, ಎಲ್ಲ ಥರದ ಆಟಗಳನ್ನು ಆಡಿದ್ದೀವಿ. ಇವಾಗಿನ ಮಕ್ಕಳನ್ನ ನಾವೇ ರೋಡಿಗೆ ಕಳಿಸಲ್ಲ, ಯಾಕಂದರೆ ಅಷ್ಟು ಟ್ರಾಫಿಕ್ಕು. ಆಮೇಲೆ ನಮಗೆಲ್ಲ ಏನು ಈ ಸ್ಟೇಟಸ್ ಇಶ್ಯೂ ಎಲ್ಲ ಇರ್ತಾ ಇರಲಿಲ್ಲ. ಎಲ್ಲರ ಜೊತೆ ಬೆರೀತಾ ಇದ್ವಿ, ಒಬ್ಬರು ಮನೆಗೊಬ್ಬರು ಹೋಗ್ತಾ ಇದ್ವಿ. ಇವಾಗ ಮಕ್ಕಳುಗಳು ಬೆಂಗಳೂರಂಥ ಸಿಟಿನಲ್ಲಿ ಹೊರಗೆ ಬರಲ್ಲ ರೀ. ಹೊರಗೆ ಬಂದರೂ ಮಾತಾಡ್ಸೋದೇ ದೊಡ್ಡ ಕಷ್ಟ. ಏನಪ್ಪ ಅಂತ ನಾವು ದೊಡ್ಡವ್ರು ಮಾತಾಡ್ಸಿದ್ರು ಮಾತಾಡಲ್ಲ, ಚಿಕ್ಕವ್ರು ಮಾತಾಡ್ಸಿದ್ರು ಮಾತಾಡಲ್ಲ. ನನ್ನ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಮೈಸೂರಿನಲ್ಲಿ ಬೆಳೆದ್ರು, ಒಳ್ಳೆ ದಿನಗಳನ್ನು, ಬಾಲ್ಯದ ದಿನಗಳನ್ನು ಕಳೆದ್ರು. ಅದಾದಮೇಲೆ ಬೆಂಗಳೂರಿಗೆ ಬಂದಮೇಲೆ ಅಂಥ ದಿನಗಳನ್ನು ಅವ್ರು ನೋಡೇ ಇಲ್ಲ. ಹಾಗಾಗಿ ಇವತ್ತಿಗೂ ಅವರು ಮೈಸೂರಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಅವ್ರ ಬಾಲ್ಯದ ದಿನಗಳು ಅಂದರೆ ಅದೇ ಅಂತ ಅವ್ರಿಗೆ ಭಾವನೆ. ಈಗಿನ ಮಕ್ಕಳಿಗೆ ಈ ಥರ ಆಟಗಳನ್ನು ನಾವೇ ಹೇಳಿಕೊಟ್ಟು ಆಡಿಸ್ಬೇಕು, ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ